ಜಿಂಜರ್ ಸಿಕ್ಕಿತ್ತು. ಫೈನಲಿ ವಿ ಗಾಟ್ ದಿಸ್ ಒನ್. ಕಾಶ್ಮೀರಿ ಚಿಲ್ಲಿ. ಸಿ ದಿಸ್ ಇಸ್ ಅವರ್ ಫೈನಲಿ ಕೂಡ ಇತ್ತು ನಾವು ಬಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಎಲ್ಲಿಗೆ ಹೋಗ್ತಿಲ್ಲ, ಮನೆಯಲ್ಲೇ ಒಂದು ವಾಟ್ಸ್ ಇನ್ ಮೈ ಗಾರ್ಡನ್ ಅಂತ ಒಂದು ವಿಡಿಯೋ ಮಾಡ್ತಿದ್ದೇನೆ. ಸೊ ಗಾರ್ಡನಲ್ಲಿ ಕೆಲವು ವೆಜಿಟೇಬಲ್ ಪ್ಲ್ಯಾಂಟ್ಸ್ ಇದೆ, ಕೆಲವು ಫ್ಲವರ್ ಪ್ಲ್ಯಾಂಟ್ಸ್ ಇದೆ. ಸೊ ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಮ್ಮ ಇಲ್ಲಿ ಗಿಡ ನೆಡ್ತಾ ಇದ್ದಾರೆ. ಇದ್ಯಾವ ಗಿಡ? ಸೊ ಫ್ರೆಂಡ್ಸ್, ಅಮ್ಮ ಇಲ್ಲಿ ಗಿಡ ನೆಡ್ತಾ ಇದ್ದಾರೆ. ಇದ್ಯಾವ ಗಿಡ? ಫಸ್ಟ್ ಒಂದು ಫ್ಲವರ್ ಪ್ಲ್ಯಾಂಟ್. ಸೊ ವೆರೈಟಿ ಆಫ್ ಫ್ಲವರ್ ಪ್ಲ್ಯಾಂಟ್ಸ್ ಇದೆ. ಇದು ರೋಸ್ ಪ್ಲ್ಯಾಂಟ್, ಸಣ್ಣ ರೋಸ್ ಕೂಡ ಆಗ್ತಾ ಇದೆ ಇದರಲ್ಲಿ. ಸೊ ಇದು ನೆಲನೆಲ್ಲಿ ಮೆಡಿಸಿನಲ್ ಪ್ಲ್ಯಾಂಟ್, ನಿಮ್ಗೆ ಗೊತ್ತಿರ್ಬೋದು. ಅದಾದಮೇಲೆ ಇದೆಲ್ಲ ಅಬ್ಬಲಿಗೆ ಪ್ಲ್ಯಾಂಟ್ ಆದಮೇಲೆ ಇಲ್ಲಿ ತೊಂಡೆಕಾಯಿ ನೆಟ್ಟಿದ್ದಾರೆ. ತೊಂಡೆಕಾಯಿದು ಗಿಡ ಇಲ್ಲಿ ಸ್ವಲ್ಪ. ಇದು ಟರ್ಮರಿಕ್. ಇದ್ಯಾವ್ದ್ರ ಗಿಡ? ಹಬ್ಬಲಿಗೆ ಚತ್ತತೆ ಒಳ್ಳೆ ಕಸಿ ಹಬ್ಬಲಿ. ಇದು ಕಸಿ ಹಬ್ಬಲಿಗೆ ಅಂತೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಹಬ್ಬಲಿಗೆ ಗಿಡಕ್ಕಿಂತ. ಅದು ಗೊಬ್ಬರವಾ? ಇದು ಗೊಬ್ಬರ, ಇದಕ್ಕೆ ಹಾಕೋದು. ಇದು ಗೊಬ್ಬರ. ಮಳೆ ಬಂದ ಒಳ್ಳೇದಾಯ್ತು ಹಾಕ್ಲಿಕ್ಕೆ ಬುಡಕ್ಕೆ. ನೋಡಿ ಫ್ರೆಂಡ್ಸ್, ಎರೆಹುಳ ನೋಡಿ. ಇಟ್ ಇಸ್ ಸೋ ಲಾಂಗ್, ಕ್ಯಾನ್ ಸಿ. ಮಣ್ಣಲ್ಲಿ ಇರಲಿ, ಒಳ್ಳೇದು. ಇದು ಲಿಂಬೆ ಹುಳಿ ಗಿಡ, ತುಂಬ ಸಣ್ಣದಿದೆ, ನೀವು ನೋಡ್ಬೋದು. ಅದಕ್ಕೆ ಸಣ್ಣ ಗುಂಡಿ ಮಾಡಿ ಹೀಗೆ ನಾಟಿ ಮಾಡೋದು. ಈಗ ಸ್ವಲ್ಪ ಜೀವ ಬಂದ ನಂತರ ನನ್ನ ಮಮ್ಮಿಗೆ, ನನ್ನ ಹಸ್ಬೆಂಡಿಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ನನಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಗಾರ್ಡನಿಂಗಲ್ಲಿ. ಸ್ವಲ್ಪ ಜೀವ ಬಂದ ನಂತರ ಮತ್ತೆ ದೊಡ್ಡದು ಅದಕ್ಕೆ ಬುಡ ಬಿಡಿಸಿ ಮತ್ತೆ ಗೊಬ್ಬರ ಹಾಕಿ ಬಿಡುವ. ಇದಕ್ಕೆ ಆಫ್ರಿಕಾದಿಂದ ತಂದಿದ್ದು ಕಸಿ ಲಿಂಬೆ, ಗೊತ್ತಿಲ್ಲ, ಬೀಜ ಹಾಕಿ ಮಾಡಿದ್ದು ನಾನೀಗ. ಸೊ ಇದು ಲಿಂಬೆ ತಂದದ್ದು ಆಫ್ರಿಕಾದಿಂದ. ಸೊ ಅದರ ಬೀಜ ಹಾಕಿ ಗಿಡ ಇಷ್ಟ ಆಗಿದೆ. ನನ್ನ ಚಿಕ್ಕಮ್ಮ ಒಬ್ಬರು ತಂದಿದ್ರು, ಆಫ್ರಿಕಾದಿಂದ ಲಿಂಬೆ ತಂದಿದ್ರು ಅವರು ಅಲ್ಲಿದ್ದು. ಸೊ ಅದರದ್ದು ಬೀಜ ಹಾಕಿ ಇಷ್ಟ ಆಗಿದೆ ಗಿಡ. ಇನ್ನೀಗ ಇದು ಬೆಳೆದು ಇದರಲ್ಲಿ ಲಿಂಬೆ ಆದರೆ ಆಯ್ತು ಅಷ್ಟೇ. ವೀಕ್ಷಕರೇ, ಇದು ವೀಳ್ಯದೆಲೆ ಸಣ್ಣದು ಬಳ್ಳಿ ತುಂಡು ತಂದು ನಟ್ಟಿದೆ. ಈಗ ಸ್ವಲ್ಪ ಜೀವ ಬಂದಿದೆ. ಇದಕ್ಕೆ ಸ್ವಲ್ಪ ನಾನು ಬೂದಿ ಹಾಕಿ ಸ್ವಲ್ಪ ಇದರ ಬುಡಕ್ಕೆ ಮಣ್ಣು ಹಾಕಿದೆ, ಮತ್ತೆ ಸ್ವಲ್ಪ ಗೊಬ್ಬರ. ಸ್ವಲ್ಪ ದೊಡ್ಡದಾದ ನಂತರ ಅದಕ್ಕೆ ಜಾಸ್ತಿ ಗೊಬ್ಬರ ಮತ್ತು ಮಣ್ಣು ಹಾಕಿ. ಇದರೊಟ್ಟಿಗೆ ಹೀರೆಕಾಯಿ ಬಳ್ಳಿ ಕೂಡ ಇದೆ. ಆದರೆ ಅದು ಈಗ ಆಫ್ ಸೀಸನ್ ಅಲ್ಲ, ತುಂಬ ಆಗಿತ್ತು. ಆದರೆ ಈಗ ಎಲ್ಲನೂ ಖಾಲಿ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನಮ್ಮ ಮನೆಯಲ್ಲಿ ಗೊಂಡೆ ಹೂ ಆಗಿದೆ, ತುಂಬಾ ಆಗಿದೆ. ಒಂದು ನಿನ್ನೆ ಮಳೆಗೆ ಗಿಡ ಬಿದ್ದುಬಿಟ್ಟಿದೆ. ಸೊ ಇದು ಮಡಿಕೇರಿಯಿಂದ ನನ್ನ ಅತ್ತೆ ಮನೆಯಿಂದ ತಂದದ್ದು ಒಂದು ಹೂ. ಅದರಲ್ಲಿ ಈಗ ಇಷ್ಟು ಹೂವಾಗಿದೆ. ಆದರೆ ಇಲ್ಲಿ ನಮ್ಮ ಮಳೆಗಂತೂ ಕೆಲವು ಬಿದ್ದೋಗಿದೆ ಗಿಡ. ಸ್ಟಿಲ್ ಲುಕ್ಸ್ ಬ್ಯೂಟಿಫುಲ್ ಅಲ್ಲ? ಇಲ್ಲಿ ಚಿಲ್ಲಿ ಪ್ಲ್ಯಾಂಟ್ ಇದೆ. ಇದರಲ್ಲಿ ಆಗಿತ್ತು, ಎಲ್ಲ ತೆಗ್ದಾಯಿತು. ಈಗ ನೆಕ್ಸ್ಟ್ ಇಲ್ಲೊಂದು ಚಿಲ್ಲಿ ಪ್ಲ್ಯಾಂಟ್ ಉಂಟು, ಇದರಲ್ಲಿ ಆಗಿದೆ ನೋಡಿ, ಇದರಲ್ಲಿ ತೆಗಿಲಿಲ್ಲ. ಇಲ್ಲಿ ನೀವು ನೋಡ್ಬೋದು, ನೋಡಿ ಫ್ರೆಂಡ್ಸ್, ಇಲ್ಲಿ ಉಂಟು, ಇಲ್ಲಿ ಇದೆ ನೋಡಿ. ಸೊ ಇಷ್ಟು ದೊಡ್ಡದಾಗುತ್ತೆ ಇದರಲ್ಲಿ ತುಂಬ ಇದೆ. ಈ ಗಿಡದ್ದು ಆ್ಯಕ್ಚುಲಿ ತೆಗಿಲಿಲ್ಲ. ಇನ್ನೊಂದು ಗಿಡದ್ದು, ಆ ಗಿಡದ್ದು ತೆಗ್ದಾಗಿದೆ, ಎಲ್ಲ ಖಾಲಿ. ಇದೊಂದು ಮತ್ತು ಇದೊಂದು ಫ್ಲವರ್ ಪ್ಲ್ಯಾಂಟ್ ಇದೆ. ನೆಕ್ಸ್ಟ್ ಇಲ್ಲಿ ಅಲಸಂಡೆ ಬಳ್ಳಿ ಇದೆ, ಅದರಲ್ಲಿ ಆಲ್ಮೋಸ್ಟ್ ಖಾಲಿ ಆಯಿತು ನೋಡಿ. ಕಾಯಿ ಕೂಡ ಇತ್ತು, ಅದು ಕೂಡ ನೋಡಿ ಆಫ್ ಸೀಸನ್ ಆಗಿಬಿಟ್ಟು ಅದು ಕೂಡ. ಹಾಗಾದರೆ ಇಲ್ಲಿ ಚಿಲ್ಲಿ ಪ್ಲ್ಯಾಂಟ್ಸ್ ಇದೆ, ಮೆಣಸಿನ್ಕಾಯಿ ಗಿಡ. ಅದರೊಟ್ಟಿಗೆ ಇಲ್ಲಿ ಅರಿವೆ ಸೊಪ್ಪಿದೆ. ಅರಿವೆ ಸೊಪ್ಪು ನೋಡಿ, ಅದಕ್ಕೆ ರೋಗ ಬಂದುಬಿಟ್ಟಿದೆ.
ಆದರೆ ದಂಟನ್ನು ನಾವು ಯೂಸ್ ಮಾಡ್ತೇವೆ. ಸೊಪ್ಪಿಗೆ ನಾವು ಫುಲ್ ಏನೋ ರೋಗ ಬಂದುಬಿಟ್ಟಿದೆ, ಆದರೆ ಇದಕ್ಕೆ ಔಷಧಿ ಹಾಕಿದ್ದಾರೆ ಮಮ್ಮಿ. ನೆಕ್ಸ್ಟ್ ನಮ್ಮ ಪಪ್ಪಾಯ ಪ್ಲಾಂಟ್. ದಿಸ್ ಇಸ್ ಅವರ್ ಪಪ್ಪಾಯ ಪ್ಲಾಂಟ್. ಈ ಸಲ ತುಂಬಾ ಪಪ್ಪಾಯ ಆಗಿದೆ. ಪ್ಲಾಂಟ್ ಫಾರ್ ಎವ್ರಿ ಆ್ಯಕ್ಷನ್ ದರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ನಮ್ಮ ಓಲ್ಡ್ ಫ್ರಿಜ್ ಇದು ಟ್ರೇ ಏನಿತ್ತು ನೋಡಿ, ಅದರಲ್ಲಿ ನೋಡಿ ಅಮ್ಮ ಬೀಜ ಹಾಕಿ ಅರಿವೆ ಸೊಪ್ಪು ಆಗಿದೆ. ಇಲ್ಲಿ ಇಷ್ಟೊಂದಾಗಿದೆ. ಇಲ್ಲಿ ಕೂಡ ನೋಡಿ, ಈ ಬುಟ್ಟಿಯಲ್ಲಿ ಕೂಡ ಅರಿವೆ ಸೊಪ್ಪು ಆಗಿದೆ. ನೆಕ್ಸ್ಟ್ ಇನ್ನೊಂದು ಬುಟ್ಟಿ ಇತ್ತು, ಅದರಲ್ಲಿ ಬದನೆ ಗಿಡ ಹಾಕಿದ್ದೇವೆ. ಇಷ್ಟಾಗಿದೆ. ಕೆಲವು ಮಲ್ಲಿಗೆ ಗಿಡ ಇದೆ. ಮಲ್ಲಿಗೆ ಗಿಡ ಕೆಲವುದ್ರಲ್ಲಿ ಆಗಿದೆ, ಕೆಲವುದ್ರಲ್ಲಿ ಆಗಲಿಲ್ಲ. 2 ಸೇವಂತಿಗೆ ಗಿಡ. ಇದು ಮೊನ್ನೆ ತಂದದಲ್ಲ ನರ್ಸರಿಯಿಂದ, ಇದು ಮೊನ್ನೆ ತಂದದ್ದು ನರ್ಸರಿಯಿಂದ. ಇನ್ನು ಹೂ ಬಿಡಬೇಕಷ್ಟೇ. ಸೊ ಮುಳ್ಳು ಸೌತೆ ಇದೆ ಇಲ್ಲಿ ಒಂದು. ಸೊ ಇಲ್ಲಿ ಒಂದು ಆಗ್ತಾ ಇದೆ. ಹೌದು, ಹಾಳಾಗಿ ಹೋಗಿದೆ. ಇಲ್ಲಿ ಒಂದಿದೆ, ಕಂಪ್ಲೀಟಾಗಿ ಆಗಲಿಲ್ಲ. ಇಲ್ಲೊಂದಿದೆ ಮುಳ್ಳು ಸೌತೆ. ಅದರ ಮೇಲೆ ಯು ಕ್ಯಾನ್ ಸಿ ಸಮ್ ಇನ್ಸೆಕ್ಟ್ಸ್ ಆಲ್ಸೋ. ದಿಸ್ ಇಸ್ ದ ನೇಚರ್. ಎಲ್ಲೋ ಟೂರಿಸ್ಟ್ ಪ್ಲೇಸಿಗೆ ಹೋದಾಗ ಅನಿಸ್ಬೋದು, ಆದರೆ ಇದು ನಮ್ಮ ಮನೆ ಹತ್ರ ಇರುವ ಪರಿಸರ. ಆಚೆ ತುಂಬ ಇದೆ ನೋಡಿ. ಮೆಲ್ಲ ಮೆಲ್ಲ ನೋಡಿ, ಇನ್ನು ಕೂಡ ಇದೆ ಅಲ್ಲಿ. ಅಮ್ಮ ತೆಗಿತಾ ಇದ್ದಾರೆ. ಕಾಶ್ಮೀರಿ ಚಿಲ್ಲಿ. ಸೊ ನೋಡಿ, ಕಾಶ್ಮೀರಿ ಚಿಲ್ಲಿ ಇಷ್ಟಾಗಿದೆ. ಸ್ವಲ್ಪ ತೆಗೆದದ್ದು ಒಳಗೆ ಕೂಡ ಉಂಟು. ಸೊ ನೈಸ್ ಅಲ್ವಾ? ಮನೆಯಲ್ಲಿ ಏನಾದರೂ ಬೆಳೆಸಿದರೆ ಹೀಗೆ ಪ್ರತಿಫಲ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತಲ್ವಾ? ಸೊ ಸ್ವಲ್ಪ ಮರಗೆಣಸಾಗಿದೆ, ಅದನ್ನು ತೆಗಿಲಿಕ್ಕುಂಟು. ಅದಕ್ಕಿಂತ ಮುಂಚೆ ಏನೋ ಕೆಲಸ ಹೇಳಿದ್ದಾರೆ ಅಮ್ಮ. ಅದಕ್ಕಿಂತ ಮುಂಚೆ ಒಂದು ಪಪ್ಪಾಯಿ ಗಿಡ ನಾಟಿ ಮಾಡಲಿಕ್ಕೆ ಉಂಟು. ಅದನ್ನು ನಾಟಿ ಮಾಡಿ ಮತ್ತೆ ಮರಗೆಣಸು ಇದ್ರೆ ತೆಗೆಯುವುದು. ಸೊ ಪಪ್ಪಾಯ ಪ್ಲಾಂಟನ್ನು ಫಸ್ಟ್ ನಾಟಿ ಮಾಡಿ ಬರುವ. ಅದರ ಜೊತೆಗೆ ಏನಿದೆ ಅಂದರೆ ಸಿ ಹಿಯರ್, ಇಟ್ಸ್ ಪೆಪ್ಪರ್. ಆಗ್ತಾ ಇದೆ, ಕಂಪ್ಲೀಟಾಗಿ ಆಗಲಿಲ್ಲ. ಸೊ ಇದು ಯಾವ ಗಿಡ ಅಂತ ನಿಮ್ಗೆ ಗೊತ್ತಾ? ಇದು ಹಾಗಲಕಾಯಿ ಗಿಡ. ಗಿಡನ ಬಳ್ಳಿಯಾ? ಈಗ ಗಿಡ ಉಂಟು, ಮತ್ತೆ ಬಳ್ಳಿ ಆಗ್ತದೆ. ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಗೊಬ್ಬರವನ್ನು ಹಾಕ್ತಾ ಇದ್ದೇವೆ. ಇದು ಕೂಡ ಒಂದು ಮೆಡಿಸಿನಲ್ ಪ್ಲಾಂಟ್, ಕಿರತೆ ಕಡ್ಡಿ ಅಂತ ಹೇಳ್ತಾರೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ವಾರಕ್ಕೊಮ್ಮೆ ಇದರ ಕೈ ಕಷಾಯವನ್ನು ಮಾಡಿ ನಾವು ಕುಡಿತೇವೆ. ಸೊ ಕನ್ನಡದಲ್ಲಿ ಎಕ್ಸಾಕ್ಟ್ ಆಗಿ ಅದಕ್ಕೆ ಏನು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ಈಗ ಫಸ್ಟ್ ಇದನ್ನು ನಾಟಿ ಮಾಡಿ ಬರುವ. ಅದೇ ಯಾಕೆ ಹಾಕೋದು? ಬೇಗ ಬೇರೆ ಬರ್ತದೆ ಹಾಕಿದ್ರೆ. ಹೌದಾ? ಇದು ಮರಗೆಣಸುವಿನ ಮರ. ಸೊ ಉಂಟಾ ನೋಡುವ. ಅದರಲ್ಲಿ ಮರಗೆಣಸು ಸಿಕ್ಕಿದೆ, ಬಟ್ ಅದರಲ್ಲಿ ಅರ್ಧ ಹಾಳಾಗಿತ್ತು ನೋಡಿ. ಏನೋ ಸಿಕ್ಕಿದೆ, ಅದು ಅರ್ಧ ಹಾಳಾಗಿತ್ತು. ಇಷ್ಟೇ ಒಳ್ಳೆ ಸಿಕ್ಕಿತ್ತು. ಸೊ ನೆಕ್ಸ್ಟ್ ಇನ್ನೊಂದು ಪ್ಲಾಂಟ್ ಇದೆ, ಅದರಲ್ಲಿ ನೋಡುವ.
ಇದರಲ್ಲಿಲ್ಲ ಫೈನಲಿ ನಮಗೆ ಮರಗೆಣಸು ಇದರಲ್ಲಿ ಸಿಕ್ಕಿತು. ಕೊಡಿ. ಫೈನಲಿ ವಿ ಗಾಟ್ ಇಟ್. ಇಷ್ಟು ಸಿಕ್ಕಿತ್ತು. ಫೈನಲಿ ವಿ ಗಾಟ್ ದಿಸ್ ಮಚ್. ಇಷ್ಟೇ. ಇದೆರಡರಲ್ಲಿ ಅಷ್ಟಾಗಿ ಆಗಲಿಲ್ಲ. ಆದರೆ ನೆಕ್ಸ್ಟ್ ನಾಟಿ ಮಾಡಲಿಕ್ಕಂತ ಮಮ್ಮಿ ಇಲ್ಲಿ ಕೊಂಬೆಗಳನ್ನು ತೆಗೆದಿಟ್ಟಿದ್ದಾರೆ. ಇದನ್ನೀಗ ಪುನಃ ನೆಡ್ಲಿಕ್ಕುಂಟು. ಇದು ಹೀಗೆ ಕಟ್ ಮಾಡಿ ಪುನಃ ನಾವು ನಾಟಿ ಮಾಡುವ. ಈಗ ಇದು ಇಷ್ಟು ಬೇಡ, ಇದು ರೂಟ್ ಪಾರ್ಟ್ ಏನಿದೆ ಅದನ್ನು ಬಿಸಾಡಬೇಕು. ಈಗ ಉಳಿದದ್ದು ನೋಡಿ, ಇದರೊಟ್ಟಿಗೆ ಇಲ್ಲಿ ಕೂಡ ತೆಗೆದಿಟ್ಟಿದ್ದೇವೆ ನಾವು. ಅಂತ ಇಂದೋರ್ತೆ ಆಚೆ ಒಳ. ಹಾಂ ಅಂತ ಬರ್ತೆ. ಸೊ ಇಲ್ಲಿ ಈಗ ಮರಗೆಣಸನ್ನು ಇಡ್ತಾ ಇದ್ದೇವೆ ನಾವು. ಸೊ ಮರಗೆಣಸುವಿನ ಗಿಡ ನೆಟ್ಟಾಯ್ತು ಇಲ್ಲಿ. ಗಿಡ ಅಲ್ಲ, ಅದಕ್ಕೆ ಎಂತ ಹೇಳಿದ್ರು, ಪಾರ್ಟ್ ಆಫ್ ದ ಬ್ರಾಂಚ್. ಗೊತ್ತಾಗಲ್ಲ ನಾವೀಗ ಇದು ನಾಟಿ ಮಾಡಿದ್ದೇವೆ. ಇದರಲ್ಲಿ ಮರಗೆಣಸು ಸಿಗುವಾಗ 1 ವರ್ಷ ಆಗ್ತದೆ. ಬರುವ ವರ್ಷ ತೆಗೆದು ನೋಡಬೇಕು. 1 ವರ್ಷ ಕಾಯ್ಬೇಕಲ್ಲ. ಹೌದು. ಮರೆ ಕೂಡ ಇದೆ. ಇದ್ರ ಚಟ್ನಿ ಎಲ್ಲ ಮಾಡ್ತಾರೆ ನೋಡಿ, ಮೆಮೊರಿ ಪವರಿಗೆ ಒಳ್ಳೇದಂತ ಹೇಳ್ತಾರೆ ನೋಡಿ. ಇಲ್ಲಿದೆ ಜಿಂಜರ್ ಪ್ಲಾಂಟ್. ಒಂದು ಸಿಕ್ಕಿತ್ತು. ಸೊ ಇದೆಲ್ಲ ಜಿಂಜರ್ ಪ್ಲಾಂಟ್. ಸೊ ಇದರಲ್ಲಿ ಜಿಂಜರ್ ಆಗಿದೆ ನೋಡುವ. ಆಗಿದವ. See the ginger. Can you see this, friends? ನೋಡಿ ಜಿಂಜರ್ ಆಗಿದೆ ನೋಡಿ. ಅಮ್ಮ ತೆಗಿತಾ ಇದ್ದಾರೆ, ನೋಡ್ಬೋದು. ಕಾಲೆ ಅಯ್ಯೋ ಎರೆಹುಳ. ಅದು ಮಣ್ಣಲ್ಲಿದ್ದರೆ ಒಳ್ಳೇದು ಆ್ಯಕ್ಚುಲಿ. ಬಟ್ ನಮಗೆ ಜಿಂಜರ್ ಸಿಕ್ಕಿತ್ತು ನೋಡಿ. ಇದು ಈ ರೀತಿ ಆಗೋದು. ನೈಸ್ ಅಲ್ವಾ? ಇದರಲ್ಲಿ ಕೂಡ ಉಂಟು. ಜಿಂಜರ್ ಸಿಕ್ಕಿತ್ತು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಿದ್ದೆ. ಶಾರ್ಟ್ ವಿಡಿಯೋ ಇವತ್ತಿದು ನಾವು ಇಲ್ಲಿಗೆ ಕೊನೆಗೊಳಿಸುತ್ತೇವೆ. ಇನ್ನು ನಮಗೆ ಸ್ವಲ್ಪ ಊಟ ಮಾಡಲಿಕ್ಕೆ ಉಂಟು. ಒಳಗೆ ಹೋಗಿ ಸ್ವಲ್ಪ ರೆಡಿ ಮಾಡಲಿಕ್ಕೆ ಉಂಟು. ಈಗ ಪನ್ನೀರ್ ಟಿಕ್ಕಾ ಸ್ವಲ್ಪ ರೆಡಿ ಮಾಡಲಿಕ್ಕೆ ಉಂಟು. ಅದು ಮಾಡಿ ಮತ್ತೆ ಒಂದು ಊಟ ಮಾಡಿ ಮತ್ತೆ ಮಧ್ಯಾಹ್ನ ನಂತರ ಮತ್ತೆ ಪುನಃ ನಾವು ತೋಟಕ್ಕೆ ಬರ್ತೇವೆ. ಸ್ವಲ್ಪ ಗಿಡ ಎಲ್ಲ ನೆಡ್ಲಿಕ್ಕೆ ಉಂಟು. ಸೊ ಆ ವರ್ಕ್ ಮತ್ತೆ ಕಂಟಿನ್ಯೂ ಮಾಡ್ತೇವೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಂಟಿಲ್ ನೆಕ್ಸ್ಟ್ ಟೈಮ್. ಬಾಯ್ ಬಾಯ್. ಬಾಯ್ 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 ಬಾಯ್.